ಅಗೋ ನೋಡಲ್ಲಿ ಆ ಒಬ್ಬ ಕಾರ್ಮಿಕನು ಈ ಹಿಂದಿನ ದಿನವಷ್ಟೇ ಇಲ್ಲಿಗೆ ಬರಬೇಕಾಗಿತ್ತು. ಅದ್ಯಾವ ಸುರಕ್ಷತೆಯಿಂದ ಅದ್ಯಾವ ಶಕ್ತಿಯಿಂದ ಅಲ್ಲಿ ಉಳಿದುಕೊಂಡನು ಒಂದು ತೋಚುತ್ತಿಲ್ಲ. ನನ್ನಲ್ಲದ ಹೊರತು ಅದಾವ ಶಕ್ತಿ, ಅದಾವ ಮಂತ್ರ, ಅದಾವ ಸುರಕ್ಷೆ ಅವನನ್ನು ಕಾಪಾಡುತ್ತಿದೆ. ಯಾವನವನು ಅವನನ್ನು ಈ ಕ್ಷಣದಲ್ಲಿ ಭರತನನ್ನು ಎಳೆದು ನನ್ನ ಪಾದದಲ್ಲಿ ತಂದು ಬಿಸಾಕಿ, ಇಲ್ಲವಾದಲ್ಲಿ ಅವನನ್ನು ಅಲ್ಲೇ ಸುಟ್ಟು ಭಸ್ಮ ಮಾಡಿ ಬಂದ್ಬಿಡಿ. ಹೋಗಿ ಎಚ್ಚರಿಕೆಯಾಗಿ ಪ್ರಭುಗಳೇ. ಕಿಂಕರ ಅಗೋ ನೋಡಲ್ಲಿ ಆ ಕಾರ್ಮಿಕನನ್ನು ಹೇಗಾದರೂ ಮಾಡಿ ಸುಟ್ಟು ಭಸ್ಮ ಮಾಡಿಬಿಡು, ಇಲ್ಲವೇ ದರದರನೆ ಎರಡು ತಂದು ಬಿಡು. ಏನಾಯ್ತು ಕಿಂಕರ? ಹೌದೇ? ಕಿಂಕರ, ಈ ವಿಷಯವನ್ನು ನಮ್ಮ ಪ್ರಭುಗಳಿಗೆ ತಿಳಿಸೋಣ ಬನ್ನಿ. ಪ್ರಭುಗಳೇ ಚಂದ್ರೋಕ್ತ, ಆ ನರಮಾನವನನ್ನು ನಮ್ಮಿಂದ ಏನು ಮಾಡಲಾಗಲಿಲ್ಲ ಪ್ರಭುಗಳೇ. ಆ ನರಕುಂಡಿಯನ್ನು ದಷ್ಟಪುಷ್ಟವಾದ ಯಮಕಿಂಕರ ನೈಪುಣ್ಯನಾದ ನೀನಿರುವಾಗ ಆ ನರಕುಂಡಿಯನ್ನು ಏನು ಮಾಡಲಾಗಲಿಲ್ಲವೇ? ಅವನವನು ಅದಾವಲಾಕ ಅದನ್ನು ಒಮ್ಮೆ ತಿಳಿಸಿ ಹೋಗೋಣ. ಹೇಳಿದೆ ಪ್ರಭುಗಳೇ, ಆ ನರಮಾನವನು ಇವನೇ ನೋಡಿ ಪ್ರಭುಗಳೇ. ಈ ನರಜಂತುವೆ ಎಲ್ಲೋ ನರಮಾನವ, ಇಷ್ಟು ಸತ್ಯ ಎಲ್ಲೋ ನರಕುಂಡಿ. ಹಂಪಿ ಉತ್ಸವ, ಸಂಡೂರು ಉತ್ಸವ, ಕಂಪ್ಲಿ ಉತ್ಸವ ಎಂದು ನನ್ನನ್ನು ಅಪವಾಸ ಮಾಡುತ್ತಿರುವ ಚಂದ್ರಗುಪ್ತ ಪ್ರಭುಗಳೇ, ಈ ನರಕುಂಡಿಗೆ ಏನನ್ನ ಮಾತಾಡದೆ ಅವಕಾಶ ಹೋಗ್ತಾ ಇದ್ದಾರೆ. ಎಳೆದುಕೊಂಡು ನಮ್ಮ ಲೋಕಕ್ಕೆ ಹೋಗಬೇಡ. ಇದೊಂದು ಬದುಕೆ, ಇದೊಂದು ಬಾಳೆ ಚಂದ್ರಗುಪ್ತ. ಈ ನರಕುಂಡಿಯು ನಿನ್ನಲ್ಲಿರುವ ಶಕ್ತಿಗಿಂತ ನನ್ನಲ್ಲಿರುವ ಸುರಕ್ಷತೆ ಕ್ರಮಗಳ ಮೇಲೊಂದು ಬೀಳುತ್ತಿರುವನು. ಹಾಗಾದರೆ ನನ್ನನ್ನು ಏನು ಮಾಡಲಾಗುತ್ತವೆ? ಹಾಗಾದರೆ ಆ ಕುಂಡಿಯಲ್ಲಿರ್ತಕ್ಕಂಥ ವಿಷಯವನ್ನು ತಿಳಿದುಕೊಂಡು ಬಂದು ಸಂಕ್ಷಿಪ್ತವಾಗಿ ಹೇಳು. ಹಾಗೆ ಆಯ್ತು ಪ್ರಭುಗಳೇ. ಕಿಂಕರ, ಹೋಗೋಣ ನಡಿ. ಮಾನವ, ಏ ಮಾನವ, ಮಾನವ, ನಮ್ಮ ಅಸುರಕ್ಷತೆ ಕಿಂಕರನು ನಿಮ್ಮ ಮೇಲೆ ದಾಳಿ ಮಾಡಿದನು, ಆದರೂ ಏನೂ ಆಗಲಿಲ್ಲ. ಅದು ಹೇಗೆ ಸಾಧ್ಯ ಮಾನವ? ನಾನು ಬಳಸುತ್ತೇನೆ. ಒಂದು ವೇಳೆ ನನ್ನ ಕೈಗೆ ಆಗದ ಪರಿಸ್ಥಿತಿಯಲ್ಲಿ ನನ್ನ ಮೇಲಧಿಕಾರಿಗಳು ನಾನು ತಿಳಿಸಿದ್ದೇನೆ. ಆದ ನಂತರ ನನ್ನ ಕೈ ಕಂಟ್ರೋಲಿಗೆ ತಿಳಿಸಿದ್ದೇನೆ. ಆಗ ನೀನು ನಿನ್ನ ಕೈತರ ನನ್ನೇನು ಮಾಡಕ್ಕಾಗೋದಿಲ್ಲ. ಮಾನವ, ಇದೇನಿದು ದಾನವನ್ನು ಕಟ್ಟಿರುವೆ? ಇದು ದಾನ ಅಲ್ಲ, ಇದು ಪುಲ್ಕಳ ಅಂತಾರೆ. ತುರ್ತು ಪರಿಸ್ಥಿತಿಯಲ್ಲಿ ಇದನ್ನು ನಾನು ಬಳಸುತ್ತೇನೆ. ಹಾಗೂ ಇದು ಯಮದಸ ಅಂತ ಕರೀತಾರೆ. ತುರ್ತು ಪರಿಸ್ಥಿತಿಯಲ್ಲಿ ಇದನ್ನು ಕೂಡ ನಾನು ಉಪಯೋಗಿಸಿದ್ದೇನೆ. ಆದ ಕಾರಣ ನೀವೇನು ಮಾಡಕ್ಕಾಗಲ್ಲ. ನಿನ್ನ ತುರ್ತು ಪರಿಸ್ಥಿತಿಗಾಗಿ ಇವನ್ನು ಬಳಸುತ್ತೇನೆ. ಕಿಂಕರ, ನೋಡಿದೆಯಾ ಎಂತಹ ಸುರಕ್ಷತೆ, ಎಂತಹ ಮುಂಜಾಗ್ರತೆ. ಮಾನವ, ನೀನು ಇದೇ ರೀತಿ ಸುರಕ್ಷತೆಯನ್ನು ಕಾಪಾಡುತ್ತಿರು. ನಾವು ಇನ್ನು ಹೋಗಿ ಬರಬೇಕು. ಕಿಂಕರ, ನಾವಿನ್ನು ಬಲಗೆಯಿಂದ ಹೋದರೆ ನಮ್ಮ ಪ್ರಭುಗಳು ಬೇಸರಗೊಳ್ಳಬಹುದು. ಹೇಗಾದರೂ ಮಾಡಿ ಒಬ್ಬ ಮಾನವನನ್ನು ನಮ್ಮ ಯಮಲೋಕಕ್ಕೆ ಕರೆದುಕೊಂಡು ಹೋಗಲೇಬೇಕು. ಬನ್ನಿ ಹೋಗೋಣ. ಕಿಂಕರ, ಅದೋ ನೋಡಲ್ಲಿ ಒಬ್ಬ ಮಾನವನು ಎತ್ತರದಲ್ಲಿ ಕಾರ್ಯನಿರ್ವಹಿಸುತ್ತಿರುವನು. ಅವನನ್ನು ಹೇಗಾದರೂ ಮಾಡಿ ನೆಲಗೆ ಉಳಿಸಿಬಿಡು. ಏನು ಮಾಡಕ್ಕಾಗಲ್ಲ.
ಮಾನವ, ಓ ಮಾನವ, ಮಾನವ, ನೀನು ಬಹು ಎತ್ತರದಲ್ಲಿ ಕಾರ್ಯನಿರ್ವಹಿಸುತ್ತೆಯಲ್ಲ, ಆಯ ತಪ್ಪಿ ಕೆಳಗಡೆ ಬಿದ್ದರೆ ನಿನಗೆ ಏನೂ ಆಗೋದಿಲ್ಲವೇ? ನಾನು ಮೇಲೆ ಎತ್ತರದಲ್ಲಿ ಕೆಲಸ ಮಾಡುತ್ತಿರುವಾಗ 1.5 ಎತ್ತರದಲ್ಲಿ ಕೆಲಸ ಮಾಡುತ್ತೇನೆ. ನನ್ನಲ್ಲಿ ಫುಲ್ ಬಾಡಿ ಆರ್ನಸ್ ಇದೆ. ಹಾಗಾಗೂ ನೀನು ನಿನ್ನ ಮಕ್ಕಳು ಏನು ಮಾಡಕ್ಕಾಗಲ್ಲ. ಅದರಿಂದಾಗಿ ನಿನ್ನ ಕರಿಯ ನನ್ನ ಕಣ್ಣಿನಲ್ಲಿ ಸುಣದು ಬಂದ. ನಾನು ಬೇಸಿಂದ ಕೊಂಡಿದ್ದೀನಿ. ಆದ ಕಾರಣ ನೀವೇನು ಮಾಡಕ್ಕಾಗಲ್ಲ. ಓ ಮಾನವ, ಹಾಗಾದರೆ ಇದೇನಿದು ಚೌಕಾಕಾರದ ಯಂತ್ರೋಪಕರಣ? ಅದು ಚೌಕಾಕಾರದ ವೆಲ್ಡಿಂಗ್ ಮಿಷನ್ ಅಂತಾರೆ. ಓಕೆ, ಈ ವೆಲ್ಡಿಂಗ್ ಮಿಷನ್ ಇದು ಒಂದಕ್ಕೊಂದು ಕಬ್ಬಿಣವನ್ನು ಜೋಡಣೆ ಮಾಡೋದಕ್ಕಾಗಿ ಇದನ್ನು ಉಪಯೋಗಿಸುತ್ತೇನೆ. ಓ, ಬೆಸುಗೆ ಯಂತ್ರ ಎನ್ನುತ್ತಾರೆ. ಹೌದು ದೇವ. ಮಾನವ, ಇದೇನಿದು ಚಿಕ್ಕದ ಯಂತ್ರೋಪಕರಣವನ್ನು ಅಳವಡಿಸಿದ್ದೇವೆ? ದೇವ, ಚಿಕ್ಕ ಯಂತ್ರ ಅಲ್ಲ, ಅದು ACB ಅಂತಾರೆ. 10 ಲೀಕೇಜ್ ಸರ್ಕ್ಯೂಟ್ ಅಂತ ಬ್ರೇಕರ್ ಅಂತ ಕರೀತೇವೆ. ಸೊ ಅದೇ ರೀತಿಯಾಗಿ 30 ಮಿಲಿಯನ್ ಹೆಚ್ಚಾಗಿದ್ದರೆ ಇದು ಟ್ರಿಪ್ ಆಗುತ್ತೆ. ಓ, ಅಂದರೆ ವಿದ್ಯುತ್ ಶಕ್ತಿ ಸೋರಿಕೆಯನ್ನು ತಡೆಗಟ್ಟುವ ಉಪಕರಣವೇ? ಮಾನವ, ಇವೇನಿವು ಬಣ್ಣ ಬಣ್ಣದ ಹಾಳೆಗಳು? ಇದು ಬಣ್ಣ ಬಣ್ಣಗಳ ಆಣೆಗಲ್ಲ. ನಾನು ಯಾವುದೇ ಕೆಲಸ ಮಾಡುವ ಮುಂಜಾಗ್ರತವಾಗಿ ನನ್ನ ಮೇಲಧಿಕಾರಿಗಳ ನನ್ನ ಮಾಹಿತಿ ಪಡೆದು ಅದರ ನಂತರ ನನ್ನ ಕೆಲಸ ನಿರ್ವಹಿಸುತ್ತೇನೆ. ಅದು ವರ್ಕ್ ಪರ್ಮಿಟ್ ಅಂತ ಕರೀತಾರೆ ದೇವ. ಓ, ಹಾಗಾದರೆ ನೀವು ಕೆಲಸ ಮಾಡುವ ಪೂರ್ವದಲ್ಲಿ ನಿಮ್ಮ ಅಧಿಕಾರಿಯೊಂದಿಗೆ ಅನುಮತಿ ಪಡೆದು ಪರವಾನಗಿಯನ್ನು ಪಡೆದು ತದನಂತರದ ಕಾರ್ಯನಿರ್ವಹಿಸುತ್ತೀರಿ. ಹೌದು ದೇವ. ಎಂತ ಸುರಕ್ಷತೆ, ಎಂತ ಮುಂಜಾಗ್ರತೆ! ಮಾನವ, ನೀನು ಇದೇ ರೀತಿ ಜಾಗೃತಿಯಿಂದ ಸುರಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿರು, ನಿನಗೆ ಯಾವ ಆಘಾತವೂ ಆಗುವುದಿಲ್ಲ. ಓಕೆ ದೇವ. ನಾವಿನ್ನು ಹೋಗಿ ಬರಬೇಕು. ಹೋಗಿ ಬರುವಂತರಾದ ದೇವ. ಶಿಂಕರ, ಹೋಗೋಣ ನಡಿ. ಈ ಮಾಹಿತಿಯನ್ನು ನಮ್ಮ ಯಮಪುರಕ್ಕೆ ಹೋಗಿ ನಮ್ಮ ಪ್ರಭುಗಳಿಗೆ ತಿಳಿಸೋಣ. ಪ್ರಭುಗಳೇ ಚಿತ್ರಗುಪ್ತ, ಪ್ರಭುಗಳೇ, ಅದಾವುದೋ ಭೂಲೋಕಕ್ಕೆ ತೆರಳಿ ಅದಾವುದೋ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಬಂದಿರುವೆಯಲ್ಲ, ಹೌದು ಪ್ರಭುಗಳೇ. ಅದನ್ನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ತಿಳಿಸುವೆಯಾ? ಹೌದು ಪ್ರಭುಗಳೇ. ಹಾ ಪ್ರಭುಗಳೇ, ಹಾ ಈ ಭೂಲೋಕದಲ್ಲಿ ಅದೆಷ್ಟೋ ದೊಡ್ಡ ದೊಡ್ಡ ಕಾರ್ಖಾನೆಗಳಿವೆ. ಲಕ್ಷಾನುಗಟ್ಟಲೆ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಾರೆ. ಹಾ ಪ್ರಭುಗಳೇ, ಹಾ ಆ ಕಾರ್ಮಿಕರು ಕಾರ್ಯನಿರ್ವಹಿಸುವ ಪೂರ್ವದಲ್ಲಿ ಹಾ. ಅಲ್ಲಿರುವ ಅಧಿಕಾರಿಯೊಂದಿಗೆ ಅನುಮತಿ ಪಡೆದು ಪರವಾನಗಿಯನ್ನು ಪಡೆದು ಹಾ ತಮಗೆ ಬೇಕಾದ ನಾನಾ ರೀತಿಯ ಸುರಕ್ಷಿತ ಕವಚಗಳನ್ನು ಬಳಸಿಕೊಳ್ಳುವುದಲ್ಲದೆ ಹಾ ಮತ್ತೆ ನಾನಾ ರೀತಿಯ ಉಪಕರಣವನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸುತ್ತಾರೆ. ಹಾ. ಪ್ರಭುಗಳೇ, ಹಾ ಯಾವ ಒಬ್ಬ ಕಾರ್ಮಿಕನು ಅನುಮತಿ ಇಲ್ಲದೆ ಪರವಾನಗಿ ಇಲ್ಲದೆ ನಾನೇ ದೊಡ್ಡ ಅನುಭವವೆಂಬ ಚಲಿಸುವ ಯಂತ್ರೋಪಕರಣದಲ್ಲಿ ಕೆಲಸ ಮಾಡಿದ್ದಲ್ಲಿ ಅವನು ನಮ್ಮ ಯಮಲೋಕಕ್ಕೆ ಅತಿಥಿಯಾಗಿ ಬರುವನು. ಅಂತ ಸೊಕ್ಕಿನ ಕೊಂಡಿಬೇಕು, ನಮ್ಮ ಲೋಕಕ್ಕೆ ಅಂತ ಸೊಕ್ಕಿನ ಕೊಂಡಿಬೇಕು. ಸಾಧ್ಯವಿಲ್ಲ ಪ್ರಭುಗಳೇ. ಅದೇಗೆ? ಏಕೆಂದರೆ ನಮ್ಮ ಎಲ್ಲ ಕಾರ್ಮಿಕರು ಜಾಣರಾಗಿ ಬಿಟ್ಟಿದ್ದಾರೆ ಪ್ರಭುಗಳೇ. ಹೌದೇ? ಹೌದು ಪ್ರಭುಗಳೇ. ಹಾಗಾದರೆ ಆ ವಿಷಯವನ್ನು ಸಂಕ್ಷಿಪ್ತವಾಗಿ ಮತ್ತೊಮ್ಮೆ ತಿಳಿಸುವೆಯಾ? ಪ್ರಭುಗಳೇ, ಹಾ ಅವರು ಬಳಸಿಕೊಳ್ಳುವ ಕೆಲವೊಂದು ಉಪಕರಣಗಳನ್ನು ನಿಮಗೆ ಪರಿಚಯ ಮಾಡಿಕೊಡಲೇ? ಹಾ ಅದೇ ತಿಳಿಸಿ ಹೇಳು. ಪ್ರಭುಗಳೇ, ಹಾ ಚಿತ್ರಗುಪ್ತ, ಪ್ರಭುಗಳೇ, ಹಾಗಾದರೆ ಇದೇನಿದು ಸುಲಭಾನವೇ? ಅಯ್ಯೋ ಪ್ರಭುಗಳೇ, ಇದು ಸುರಪಾನವಲ್ಲ ಪ್ರಭುಗಳೇ. ಮತ್ತೇನದು? ಅಗವಾಡ ಆದಾಗಲೇ ನಂದಿಸು. ತುರ್ತು ಪರಿಸ್ಥಿತಿಯಲ್ಲಿ ಇದನ್ನು ಬಳಸಿಕೊಳ್ಳುವ ಅಗ್ನಿಯನ್ನು ನಂದಿಸುವ ಯಂತ್ರೋಪಕರಣ ಪ್ರಭುಗಳೇ. ತುರ್ತು ಪರಿಸ್ಥಿತಿಯಲ್ಲಿ ನಂದಿಸುವ ಉಪಕರಣವೇ? ಹೌದು ಪ್ರಭುಗಳೇ. ಹಾಗಾದರೆ ಹಾಗಲಿ ಹಾಗಾದರೆ ಇದೇನಿದು? ಪ್ರಭುಗಳೇ, ಇದು ಬಿಸುಗೆ ಯಂತ್ರ ಎನ್ನುತ್ತಾರೆ ಪ್ರಭುಗಳೇ. ಹಾ